ನದಿಗೆ ಬಿದ್ದ ಬಸ್ 23 ಪ್ರಯಾಣಿಕರು ಜಲಸಮಾಧಿ. ಬಾಂಗ್ಲಾದಲ್ಲಿ ನೋಡುತ್ತಿದ್ದಂತೆ ನದಿಗೆ ಬಿದ್ದಿದೆ ಬಸ್. 23 ಪ್ರಯಾಣಿಕರು ಜಲಸಮಾಧಿಯಾಗಿದ್ದಾರೆ. ನದಿಗೆ ಬಿದ್ದ ಬಸ್ 23 ಪ್ರಯಾಣಿಕರು ಜಲಸಮಾಧಿ. ಬಾಂಗ್ಲಾದಲ್ಲಿ ನೋಡುತ್ತಿದ್ದಂತೆ ನದಿಗೆ ಬಿದ್ದಿದೆ ಬಸ್. ಒದ್ದಾಡಿ ಜೀವ ಬಿಟ್ಟಂತಹ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು 50 ಪ್ರಯಾಣಿಕರನ್ನ ಹೊತ್ತೊಯ್ದಿತ್ತು ಈ ಬಸ್. ಬೋಟ್ ಏರುವಂತಹ ವೇಳೆಗೆ ನದಿಗೆ ಉರುಳಿ ಬಿದ್ದಿದೆ ಬಸ್. ರಾಜ್ಪುರಿಯಿಂದ ಹೊರಟಿದ್ದ ಜನರಿದ್ದಂತಹ ಬಸ್ನಲ್ಲಿ ದುರಂತ ಸಂಭವಿಸಿದೆ. ಬಸ್ನ ಕಿಟಕಿಯಿಂದ ಹಲವು ಪ್ರಯಾಣಿಕರು ಜಂಪ್ ಮಾಡಿದ್ದಾರೆ. ಆದ್ರೆ ಕೆಲವರು ಬಸ್ನಿಂದ ಹೊರಗೆ ಬರಕ್ ಆಗದೆ ಸಾವನ್ನಪ್ಪಿದ್ದಾರೆ. ನೀರಿಗೆ ಬಿದ್ದ ಬಸ್ನಲ್ಲಿ ಲಾಕ್ ಆಗಿ ಒದ್ದಾಡಿ ದುರ್ಮರಣ ಹೊಂದಿದ್ರು. ಮಕ್ಕಳು ಮಹಿಳೆಯರು ಸೇರಿ 23 ಮಂದಿ ದುರಂತ ಅಂತ್ಯವನ್ನ ಕಂಡರು. ನೀರಿನಿಂದ ಈಜಿ ಬಂದಿದ್ದ ಬಾಲಕ ಗೋಳಾಡಿದ್ದಾನೆ. ಅಮ್ಮ ಅಮ್ಮ ಎಂದು ದಡದಲ್ಲಿ ಬಾಲಕನ ಆಕ್ರಂದನ ಮನಮಿಡಿಯುವಂತಿತ್ತು. ತಮ್ಮವರನ್ನ ಕಳೆದುಕೊಂಡು ಕುಟುಂಬಸ್ಥರ ಚೀರಾಟ ಬಹಳ ದೊಡ್ಡ ದುರಂತವಾಗಿದೆ. 23 ಜನ ಪ್ರಯಾಣಿಕರು ಜಲಸಮಾಧಿಯಾಗಿದ್ದಾರೆ. ಬಾಂಗ್ಲಾದಲ್ಲಿ ನೋಡುತ್ತಿದ್ದಂತೆ ನದಿಗೆ ಉರುಳಿ ಬಿದ್ದಿದೆ ಬಸ್. ಒದ್ದಾಡಿ ಜೀವ ಬಿಟ್ಟರು ಬಸ್ನಲ್ಲಿದ್ದಂತಹ ಪ್ರಯಾಣಿಕರು. ಬೋಟ್ ಏರುವಂತಹ ಸಂದರ್ಭದಲ್ಲಾಗಿದೆ. 50 ಪ್ರಯಾಣಿಕರನ್ನ ಹೊತ್ತೊಯ್ದಿತ್ತು ಈ ಬಸ್. ಬಹಳ ದೊಡ್ಡ ದುರಂತ ಸಂಭವಿಸಿದೆ. ಆ ಮಗು ಆ ದಡದಲ್ಲಿ ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಕೂಗ್ತಿರುವಂತಹ ದೃಶ್ಯ ಎಂಥವ್ರಿಗಾದ್ರೂ ಮನ ಮಿಡಿಯುತ್ತೆ. ಆಕ್ರಂದಿಸ್ತಾ ಇದೆ ಆ ಮಗು. ಬಹಳ ಅಚಾನಕ್ಕಾಗಿ ಬೋಟ್ ಏರ್ತಿದ್ದಂತಹ ಸಂದರ್ಭದಲ್ಲಿ ಬಸ್ ಉರುಳಿ ನದಿಗೆ ಬಿದ್ದಿದೆ. ಮಕ್ಕಳು ಮಹಿಳೆಯರು ಸೇರಿದಂತೆ 23 ಜನ ಆ ಕ್ಷಣದಲ್ಲಿಯೇ ಕೂಗ್ತಾ ಚೀರ್ತಾ ದುರ್ಮರಣವನ್ನ ಹೊಂದಿದ್ರು. ಬಸ್ ಒಳಗೆ ಲಾಕ್ ಆಗಿ ಇಡೀ ಬಸ್ಸೇ ನದಿಗೆ ಬಿದ್ದಿರೋದ್ರಿಂದ ಸಾಕಷ್ಟು ಜನ ಕಿಟಕಿಯಿಂದ ಹೊರಗೆ ಬರಕ್ಕೆ ಪ್ರಯತ್ನ ಪಟ್ಟರು, ಹೊರಗೆ ಬಂದ್ರು. ಆದ್ರೆ 50 ಜನ ಪ್ರಯಾಣಿಸ್ತಿದ್ದಂಥ ಬಸ್ ಅದು. ಅದರಲ್ಲಿ ಕೆಲವು ಜನ ಕಿಟಕಿಯಿಂದ ಆಚೆಗೆ ಬಂದು ಅಲ್ಲಿರುವಂತಹ ಬೋಟ್ನಲ್ಲಿರುವಂತಹ ಬೇರೆ ಪ್ರಯಾಣಿಕರ ಸಹಾಯದಿಂದ ಹಗ್ಗ ಹಿಡ್ಕೊಂಡು ಹೆಂಗೋ ಮೇಲ್ ಬಂದ್ರು. ಆದ್ರೆ 23 ಜನ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.